ನಮಸ್ಕಾರ ಸ್ನೇಹಿತರೆ. 12 ವರ್ಷದಿಂದ 3 ಬೀಗ ಜಡಿದು ಗೃಹ ಬಂಧನ. ಈ ಒಂದು ವಿಷಯವಾಗಿ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾಕೆ 3 ಬೀಗ ಹಾಕಿ ಗೃಹ ಬಂಧನ ಮಾಡಿದ್ರು ಅಂದರೆ, ಒಂದು ಸಂಸಾರದಲ್ಲಿ ಅನುಮಾನ ಅನ್ನೋದು ಬಂದರೆ ವ್ಯಕ್ತಿನ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂದರೆ ಹೇಳಕ್ಕೆ ಅಸಾಧ್ಯ. ಆದರೆ ಇಲ್ಲಿ ನಂಬಲೇಬೇಕು. ಯಾಕೆ ಅಂತ ಹೇಳಿದರೆ, ಮೈಸೂರು ಜಿಲ್ಲೆಯ ಹಿರೇಗೂ ಗ್ರಾಮದಲ್ಲಿರುವಂತಹ ಸಣ್ಣಲಯ್ಯ ಅನ್ನೋರು ಸುಮಾ ಅನ್ನೋರನ್ನ ಮದುವೆ ಆಗಿರ್ತಾರೆ. ಈಕೆ ಇವರಿಗೆ 3ನೇ ಹೆಂಡ್ತಿ. ಇಬ್ಬರು ಹೆಂಡ್ತಿರಿಗೂ ಇವ್ರು ಕೊಡೋ ಟಾರ್ಚರ್ನ ತಡ್ಕೊಳಕ್ಕಾಗ್ದಲೇ ಅವರು ಇವ್ರನ್ನ ಬಿಟ್ಟು ಹೋಗಿರ್ತಾರೆ. ಸುಮಾ ಅನ್ನೋರ್ನು ಅಷ್ಟೇ, ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದವರು ವಾಪಸ್ ಆಕೆ ಬೆಳಕಿನ ಕಡೆ ನೋಡೋದೇ ಇಲ್ಲ. ಈ ಇಬ್ಬರು ದಂಪತಿಗಳಿಗೆ 2 ಮಕ್ಕಳು ಸಹ ಇರ್ತಾರೆ. ಅಷ್ಟುದ್ದ ಮಕ್ಕಳಿದ್ರು ಸಹ ಆ ತಾಯಿಗೆ ಮಕ್ಕಳನ್ನ ಮುದ್ದಾಡುವಂಥ ಅವಕಾಶನೂ ಸಹ ಈ ಸಣ್ಣಲಯ್ಯ ಕೊಡೋದಿಲ್ಲ. ಯಾಕೆ ಅಂತಂದರೆ, ತನ್ನ ಮಕ್ಕಳಿಗೆ ತಾಯಿ ಆದವಳು ಕಿಟಕಿಯಲ್ಲಿ ತನ್ನ ಅಡಿಗೆಯನ್ನು ಮಾಡಿ ಊಟವನ್ನು ಕಿಟಕಿಯಲ್ಲಿ ಕೊಡ್ತಿರ್ತಾರೆ. ನೋಡಿ, ತಾಯಿಗೆ ಮಕ್ಕಳನ್ನ ಮುದ್ದಾಡೋ ಅವಕಾಶನೂ ಸಹ ಕೊಟ್ಟಿಲ್ಲ. ಯಾಕೆ ಅಂದರೆ, ಈ ಸಣ್ಣಲಯ್ಯ ಅನ್ನೋರಿಗೆ ಅನುಮಾನ ಜಾಸ್ತಿ. ಎಲ್ಲಿ ನನ್ನ ಹೆಂಡ್ತಿ ಬೇರೆಯವ್ರನ್ನ ನೋಡ್ತಾರೋ ಅಥವಾ ಬೇರೆಯವ್ರು ಎಲ್ಲಿ ನನ್ನ ಹೆಂಡ್ತಿನ ನೋಡ್ತಾರೋ ಅನ್ನೋ ಅನುಮಾನ. ಇದೇ ವಿಷಯವಾಗಿ ಮೊದಲೇ ಮದುವೆಯಾಗಿದ್ದಂತಹ 2 ಹೆಂಡತಿಯರು ಈತನನ್ನು ಬಿಟ್ಟು ಹೋಗಿರ್ತಾರೆ. ಈಕೇನೋ ಎಲ್ಲಿ ನನ್ನ ಬಿಟ್ಟು ಹೋಗ್ತಾಳೋ ಅನ್ನೋ ಭಯಕ್ಕೆ ಮನೆಯಲ್ಲೇ ಬಂಧಿಸಿ ಇಟ್ಟಿರ್ತಾರೆ ಈ ಸಣ್ಣಲಯ್ಯ ಅನ್ನೋರು. ಸ್ನೇಹಿತರೆ, ಇಷ್ಟೇ ಅಲ್ಲ, ಈ ಒಂದು ವಿಷಯವಾಗಿ ನಾನು ಬಂಧಿಸಿರೋದನ್ನ ನೀನು ಯಾವ ಜನರ ಹತ್ರನೂ ಸಹ ಹೇಳ್ಬಾರ್ದು. ಅಕಸ್ಮಾತ್ ಏನಾದ್ರು ಈ ವಿಷಯವಾಗಿ ನೀನು ಜನರ ಹತ್ರ ಹೇಳಿದ್ರೆ ನಿನ್ನನ್ನು ಸಾಯಿಸ್ತೀನಿ ಅನ್ನೋ ಜೀವ ಬೆದರಿಕೆ ಕೂಡ ಹಾಕಿರ್ತಾರೆ ಈ ಸಣ್ಣಲಯ್ಯ. ಆದರೂ ಎಲ್ಲಿ ಗಮನಿಸಿದಂತಹ ಅಂದರೆ, ಸಣ್ಣಲಯ್ಯನ ಕಂಡ್ರೆ ಅಲ್ಲಿನ ಗ್ರಾಮದ ಜನರು ಸಹ ಭಯ ಪಡ್ತಾ ಇರ್ತಾರೆ. ಯಾಕೆಂದರೆ ಅಷ್ಟು ಕ್ರೂರಿರ್ತಾರೆ ಈ ಸಣ್ಣಲಯ್ಯ ಅವರು. ಅಲ್ಲಿದ್ದಂತಹ ಒಂದು ಮಹಿಳೆ ಗಮನಿಸ್ತಾರೆ, ಇಲ್ಲೇನೋ ಸಮಸ್ಯೆ ಇದೆ, ಮಕ್ಕಳಿಗೆ ಈ ಥರ ಒಂದು ಹಿಂಸೆಗಳಾಗ್ತಾ ಇದೆ, ಯಾಕೆ ಇವನು ಹೆಂಡ್ತಿ ಇನ್ನೂ ಹೊರಗಡೆ ಬರ್ತಾ ಇಲ್ಲ ಅನ್ನೋ ಅನುಮಾನ ಶುರುವಾಗಿ ಆಕೆ ಪೊಲೀಸವರಿಗೆ ದೂರನ್ನು ನೀಡ್ತಾರೆ. ಇಲ್ಲೊಂದು ಸಮಸ್ಯೆ ಇದೆ, ಈ ಹೆಣ್ಣು ಮಗುವಿಗೆ ಒಂದು ಪರಿಹಾರವನ್ನು ನೀಡಿ, ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಬನ್ನಿ ಅಂತ ಒಂದು ದೂರನ್ನು ನೀಡ್ತಾರೆ. ಈ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿ ಅಂತ. ಆಗ ಅಲ್ಲಿದ್ದಂತಹ ಸಾಮಾಜಿಕ ಕಾರ್ಯಕರ್ತರು ಇದರ ನೆರವಿಗೆ ಬರ್ತಾರೆ. ಅಂದರೆ ASI ಸುಭಾಷ್ ಅವರು ಮತ್ತು ವಕೀಲ ಸಿದ್ದಪ್ಪಾಜಿ ಅವರು, ಇನ್ನಿತರ ಜನರು ಈ ಒಂದು ಆಕೆಗೆ ಪರಿಹಾರವನ್ನು ಒದಗಿಸ್ಕೊಡೋಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲ, ಈ ಸಣ್ಣಲಯ್ಯ ಅವರ ಮನೆಯಲ್ಲಿ ಕೂಡ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಈ ಸುಮಾ ಆಕೆಗೆ ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಬರ್ತಾರೆ. 12 ವರ್ಷ ಗೃಹ ಬಂಧನ. ಮಕ್ಕಳಿಗೆ ತಾಯಿಯ ಒಂದು ಪ್ರೀತಿ ಸಿಕ್ಕಿರೋದಿಲ್ಲ. ಮಕ್ಕಳನ್ನ ಅದಾದಮೇಲೆ ಅಂದರೆ ಆ ತಾಯಿ ಹೋಗಿ ಈ ಥರ ಒಂದು ದೂರು ನೀಡೋ ಆದಮೇಲೆ ಮಕ್ಕಳನ್ನ ಆ ಸುಮಳ ತಾಯಿ ಮನೆಗೆ ಕಳಿಸಿರ್ತಾರೆ. ಎಷ್ಟು ಕ್ರೂರಿ ಮನುಷ್ಯರಿರ್ತಾರೆ. ಅನುಮಾನ ಅನ್ನೋದಷ್ಟೇ ಸಂಸಾರದಲ್ಲಿ ಬರಬಾರ್ದು. ಜೀವನವನ್ನು ಹಾಳು ಮಾಡುವಂತಹ ಒಂದು ಪದ ಅಂದರೆ ಅದು ಅನುಮಾನ ಅನಿಸುತ್ತೆ. ಅದು ಬಂದರೆ ಒಂದ್ಸಲ ಆ ಮನುಷ್ಯ ಮಣ್ಣಾಗೋವರೆಗೂ ಅವನನ್ನು ಬಿಟ್ಟು ಹೋಗೋದೇ ಇಲ್ಲ. ಅಂಥ ಭೂತ ಈ ಅನುಮಾನ. ಆದರೆ ಅಲ್ಲಿದ್ದಂತಹ ಜನ ಸುಮ್ಮನೆ ಬಿಟ್ಟಿಲ್ಲ. ಈ ಸಣ್ಣಲಯ್ಯ ಅನ್ನೋರನ್ನ ಪೊಲೀಸವರಿಗೆ ಒಪ್ಪಿಸಿದ್ದಾರೆ. ಈಗ ಆಕೆ 12 ವರ್ಷದಿಂದ ಪಟ್ಟಂತಹ ಕಷ್ಟ ಬಿಡುಗಡೆಯಾಗಿದೆ. ಈಗ ಸಣ್ಣಲಯ್ಯ ಅವ್ರಿಗೆ ಅದೇ ಕಷ್ಟ ಶುರುವಾಗಿದೆ. ಯಾಕೆಂದರೆ ಕಂಬಿ ಎಣಿಸ್ಬೇಕು ಅವರು. ಈ ಒಂದು ಹೆಣ್ಣು ಮಗುವಿನ ಮೇಲೆ 12 ವರ್ಷ ಆಕೆ ಎಷ್ಟು ಕಷ್ಟ ಅನುಭವಿಸಿರ್ತಾಳೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಗಮನಿಸಲೇಬೇಕು. ಯಾಕೆಂದರೆ ಆ ಮನೆಯಲ್ಲಿ ಶೌಚಾಲಯ ಕೂಡ ಇರೋದಿಲ್ಲ. ಎಷ್ಟು ಕಷ್ಟವನ್ನು ಕೊಟ್ಟಿದ್ದಾನೆ ಈ ಸಣ್ಣಲಯ್ಯ ಆ ಒಂದು ಸುಮಾಳಿಗೆ. ಈ ಒಂದು ವಿಷಯನ ನೆನೆಸ್ಕೊಂಡ್ರೆ ಇಂಥವರು ಇದಾರ ಈ ಭೂಮಿ ಮೇಲೆ ಅನಿಸ್ಬಿಡುತ್ತೆ. ಈ ಒಂದು ವಿಷಯವಾಗಿ ಅಂದರೆ ಈ ಸಣ್ಣಲಯ್ಯ ಆಗಿರ್ಬೋದು ಮತ್ತು ಸುಮಾಳ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್.